ಆಕ್ಟಿವಿಟೀಸ್ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ. ಇಂದು ಬೆಳಗ್ಗೆ 8:30ಕ್ಕೆ ಮೈಸೂರಿನಲ್ಲಿ ಪೊಲೀಸರು ದರ್ಶನ್ರನ್ನ ವಶಕ್ಕೆ ಪಡಿತಾರೆ. ಇವತ್ತು ಬೆಳಗ್ಗೆ ಮೈಸೂರಿನಿಂದ ಬೆಂಗಳೂರಿಗೆ ಪೊಲೀಸರು ಕರೆ ತಂದಿದ್ದಾರೆ. ಅದಕ್ಕೂ ಮುಂಚೆ ಟೈಮ್ ಲೈನ್ ಕೂಡ ಲಭ್ಯ ಆಗ್ತಾ ಇದೆ. ಜೂನ್ 8ನೇ ತಾರೀಕು ಹಾಗೂ 9ನೇ ತಾರೀಕು ಏನೇನಾಗಿತ್ತು ಅಂತ ಸಂಬಂಧಪಟ್ಟಂತೆ ನಟ ದರ್ಶನನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಇವತ್ತು ಬೆಳಿಗ್ಗೆ 8:30ಕ್ಕೆ ಮೈಸೂರಿನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸ್ನವರು ಅರೆಸ್ಟ್ ಮಾಡಿರುವಂಥದ್ದು. ನಟ ದರ್ಶನ್ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ಗೆ ಜೂನ್ 9ನೇ ತಾರೀಕು ಬರ್ತಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಇದೇ ಲ್ಯಾಂಡ್ ರೋವರ್ ಕಾರ್ನಲ್ಲೇ ಅವರು ಈ ಹೋಟೆಲ್ಗೆ ಬರುವಂಥದ್ದು. ಸಾಮಾನ್ಯವಾಗಿ ನಟ ದರ್ಶನ್ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ ಅಥವಾ ಹೆಚ್ಚಿನ ಸ್ನೇಹಿತರು ಇದ್ದಂಥ ಸಂದರ್ಭದಲ್ಲಿ ಅವರದೇ ಆದಂಥ ಟಿ ನರಸೀಪುರ ರಸ್ತೆಯಲ್ಲಿರುವಂಥ ಫಾರ್ಮ್ ಹೌಸಲ್ಲಿ ಅವರು ಉಳಿಯುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಈಗ ಏನು ಡೆವಿಲ್ ಚಿತ್ರತಂಡದವರು ಈ ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿದ್ದಾರೆ. ಜೂನ್ 9ನೇ ತಾರೀಕಿನಿಂದ ಹೋಟೆಲ್ನಲ್ಲಿ ನಟ ದರ್ಶನ್ ಇದ್ದಂಥದ್ದು. ಇವತ್ತು ಬೆಳಿಗ್ಗೆ ಸುಮಾರು 8:30ಕ್ಕೆ ನಟ ದರ್ಶನ್ನ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಬಂದು ಬಂಧಿಸಿ ಕರೆದುಕೊಂಡು ಹೋಗಿರುವಂಥದ್ದು. ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ನಟ ದರ್ಶನ್ ಹೆಸರು ಏನು ಸಾಕ್ಷಿಗಳ ಸಮೇತವಾಗಿ ಸಿಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕೃತವಾದಂತಹ ಸಾಕ್ಷಿಗಳ ಮಾಹಿತಿಗಳನ್ನೇ ಪಡೆದುಕೊಂಡು ಈ ಒಂದು ಹೋಟೆಲ್ಗೆ ಬಂದು ನಟ ದರ್ಶನನ್ನ ಪೊಲೀಸರು ಬಂಧಿಸಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ನಟ ದರ್ಶನ್ ಅವರು ಬಳಸ್ತಾ ಇದ್ದಂತಹ ಗ್ಲಾಸ್ ಕೂಡ ಈ ಒಂದು ಕಾರ್ನ ಒಳಭಾಗದಲ್ಲೇ ಇದೆ. ಈಗ ನಮಗೆ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಇವತ್ತು ಬೆಳಿಗ್ಗೆ 6:30 ಸಂದರ್ಭದಲ್ಲಿ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಅವರು ಜಿಮ್ಗೆ ತೆರಳಿದ್ರು. ಜಿಮ್ನ ಮುಗಿಸಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರು ಜಿಮ್ನ ಮುಗಿಸಿ ನೇರವಾಗಿ ರೂಮ್ಗೆ ಬರ್ತಾರೆ. ರೂಮ್ಗೆ ಬಂದಂಥ ಸಂದರ್ಭದಲ್ಲಿನೇ ಆಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಬಂದು ಇಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮನ್ನು ವಶಕ್ಕೆ ಪಡೆದುಕೊಳ್ತಾ ಇದ್ದೀವಿ ಅನ್ನೋಂಥ ಮಾಹಿತಿಗಳನ್ನು ನೀಡಿ 8:30 ಸಂದರ್ಭದಲ್ಲಿ ಪೊಲೀಸ್ ವ್ಯಾನ್ನಲ್ಲೇ ನಟ ದರ್ಶನನ್ನ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಡೆವಿಲ್ನ ಟೀಮ್ನ ಶೂಟಿಂಗ್ನ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಅದೇ ಚಿತ್ರತಂಡದವರು ಈ ಒಂದು ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿದರು. ತಾವೀಗ ಮತ್ತೊಂದನ್ನು ಗಮನಿಸ್ಬೋದು. ಇದು ನಟ ದರ್ಶನ್ ಅವರು ಬಳಸ್ತಾ ಇದ್ದಂತಹ ಕಾರು. ನಟ ದರ್ಶನ್ ಅವರ ಬಳಿಯಲ್ಲಿ ತುಂಬ ಕಾರ್ಗಳಿದ್ದಾವೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಇದೇ ಕಾರನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ದಂಥದ್ದು. ಅವರ ತೂಗುದೀಪವು ಕೂಡ ಸಿಂಬಲ್ ಕೂಡ ಇಲ್ಲಿದೆ ಮತ್ತು ಅವರದೇ ಆದಂಥ ಕೆಲವೊಂದಿಷ್ಟು ಬ್ಯಾಗ್ಗಳು ಕೂಡ ಈ ಒಂದು ಗಾಡಿಯ ಒಳಭಾಗದಲ್ಲಿದ್ದಾವೆ. ಈ ಗಾಡಿಯನ್ನು ಕೂಡ ಇಲ್ಲೇ ಬಿಟ್ಟಿರುವಂಥದ್ದು. ಯಾಕಂದರೆ ಈ ಗಾಡಿಯನ್ನು ಸ್ವತಃ ದರ್ಶನ್ ಅವರೇ ಡ್ರೈವ್ ಮಾಡ್ತಾಯಿದ್ರು. ಹಾಗಾಗಿ ಈ ಗಾಡಿಯೂ ಕೂಡ ಇಲ್ಲೇ ಇದೆ. ಅವರನ್ನು ಪೊಲೀಸರು ಅವರದೇ ಆದಂಥ ಪೊಲೀಸ್ ವ್ಯಾನ್ನಲ್ಲೇ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡೋಗಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.